ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಮ್ ಎಕ್ಸೆಲ್ನಲ್ಲಿ ಕಂಟ್ರೋಲ್ ಶಾರ್ಟ್ಕಟ್ ಕೀಸ್ಗಳು ನೋಡೋಣ. ಮೊದಲದಾಗಿ ಇದು ವಿಲೇಜ್ ಅಕೌಂಟ್ಗೆ ಆಗಿರ್ಬೋದು, KPSC ಗ್ರೂಪ್ ಸಿ ಆಗಿರ್ಬೋದು, ತುಂಬ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ನೋಡಿ. 1 ಅಂಕವನ್ನು ನಾವು ಅಥವಾ 1ರಿಂದ 3 ಅಂಕಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. Ctrl+A ಅಂತಂದ್ರೆ ಸೆಲೆಕ್ಟ್ ಆಲ್, Ctrl+B ಅಂದ್ರೆ ಬೋಲ್ಡ್, Ctrl+C ಅಂತಂದ್ರೆ ಕಾಪಿ, Ctrl+D ಅಂದ್ರೆ ಫಿಲ್ ಡೌನು, Ctrl+E ಫ್ಲ್ಯಾಶ್ ಫಿಲ್ ಆಗುತ್ತೆ ನೋಡಿ, Ctrl+F ಫೈಂಡು, Ctrl+G ಗೋ ಟು ಹೋಗುತ್ತೆ ನೋಡಿ, Ctrl+H ರೀಪ್ಲೇಸ್ ಆಗುತ್ತೆ, Ctrl+I ಇಟಾಲಿಕ್ ಆಗುತ್ತೆ ನೋಡಿ, Ctrl+J ಜಸ್ಟಿಫೈ, Ctrl+K ಇನ್ಸರ್ಟ್ ಹೈಪರ್ ಲಿಂಕ್, Ctrl+L ಕ್ರಿಯೇಟ್ ಟೇಬಲ್ ಅಥವಾ ಫಿಲ್ಟರ್ ಆಗುತ್ತೆ ನೋಡಿ, Ctrl+M ಇನ್ಕ್ರೀಸ್ ಇಂಡೆಂಟ್, Ctrl+N ನ್ಯೂ ವರ್ಕ್ಬುಕ್, Ctrl+O ಓಪನ್ ಫೈಲ್, Ctrl+P ಪ್ರಿಂಟ್, Ctrl+Q ಕ್ವಿಕ್ ಅನಾಲಿಸಿಸ್, Ctrl+R ಫಿಲ್ ರೈಟ್, Ctrl+S ಸೇವ್ ವರ್ಕ್ಬುಕ್, Ctrl+T ಕ್ರಿಯೇಟ್ ಟೇಬಲ್, Ctrl+U ಅಂಡರ್ಲೈನ್, Ctrl+V ಪೇಸ್ಟ್ ಆಗುತ್ತೆ ನೋಡಿ. ವೆರಿ ಇಂಪಾರ್ಟೆಂಟ್, ಆಲ್ಮೋಸ್ಟ್ ಭಾಳ ಎಕ್ಸಾಮಲ್ಲಿ Ctrl+V ಕೇಳಿದ್ದೇನೆ. ನೆಕ್ಸ್ಟ್ ಅದೇ ರೀತಿಯಾಗಿ Ctrl+W ಇದು ಕೂಡ ಇಂಪಾರ್ಟೆಂಟ್, ಕ್ಲೋಸ್ ವರ್ಕ್ಬುಕ್, Ctrl+X ಇದು ಕೂಡ ಕಟ್ ಅಂತೇಳಿ ಅರ್ಥ ಕೊಡುತ್ತೆ ನೋಡಿ, ಕಟ್ ಆಗುತ್ತೆ ನೋಡಿ. ಇದು ಕೂಡ ಹಲವಾರು ಎಕ್ಸಾಮಲ್ಲಿ ಕೇಳಿದೆ ನೋಡಿ. Ctrl+Y ರೀಡು, Ctrl+Z ಅಂಡು ಆಗುತ್ತೆ ನೋಡಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಇದು. 1ರಿಂದ 3 ಅಂಕಗಳನ್ನು ನಾವು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟು ಸ್ವಲ್ಪ ಅಡ್ವಾನ್ಸ್ ಆಗಿರ್ತಕ್ಕಂಥ ಶಾರ್ಟ್ಕಟ್ಗಳನ್ನು ನೋಡೋಣ. Ctrl+1 ಫಾರ್ಮ್ಯಾಟ್ ಸೆಲ್ ಆಗುತ್ತೆ, Ctrl+2 ಇನ್ಕ್ರೀಸ್ ಫಾಂಟ್ ಸೈಜ್, Ctrl+3 ಡಿಕ್ರೀಸ್ ಫಾಂಟ್ ಸೈಜ್ ಆಗುತ್ತೆ. Ctrl+1 ಹೊಡೆದ್ರೆ ಫಾರ್ಮ್ಯಾಟ್ ಸೆಲ್ಲು, Ctrl+2 ಹೊಡೆದ್ರೆ ಇನ್ಕ್ರೀಸ್ ಫಾಂಟ್ ಸೈಜ್ ಅಂದರೆ ಅಕ್ಷರ ಗಾತ್ರ ದೊಡ್ಡದಾಗುತ್ತೆ ನೋಡಿ, Ctrl+3 ಹೊಡೆದ್ರೆ ಅಕ್ಷರ ಗಾತ್ರ ಚಿಕ್ಕದಾಗುತ್ತದೆ. ನೆಕ್ಸ್ಟು Ctrl+4 ಅಪ್ಲೈ ಕರೆನ್ಸಿ ಫಾರ್ಮ್ಯಾಟ್, ಕರೆನ್ಸಿ ಬರುತ್ತಲ್ಲಪ್ಪ ಡಾಲರ್ ಫಾರ್ಮ್ಯಾಟು, ಅದು Ctrl+4 ಆಗುತ್ತೆ ನೋಡಿ. Ctrl+5 ಹೊಡೆದ್ರೆ ಅಪ್ಲೈ ಪರ್ಸೆಂಟೇಜ್ ಫಾರ್ಮ್ಯಾಟ್, ಶೇಕಡ, Ctrl+5, Ctrl+6 ಅಪ್ಲೈ ಕಾಮಾ ಸ್ಟೈಲ್ ಆಗುತ್ತೆ ನೋಡಿ, Ctrl+6 ಹೊಡೆದ್ರೆ ಅಪ್ಲೈ ಕಾಮಾ ಸ್ಟೈಲ್, Ctrl+7 ಹೊಡೆದ್ರೆ ಆ್ಯಡ್ ಬಾರ್ಡರ್ ಆಗುತ್ತೆ. ಈ ಸ್ಲೈಡ್ಗೆ ಬಾರ್ಡರ್ ಬರ್ತಕ್ಕಂಥದ್ದನ್ನು ನಾವು Ctrl+7 ಕ್ಲಿಕ್ ಮಾಡಿದ್ರೆ ಬಾರ್ಡರ್ ಆಗ್ಬೋದು ನೋಡಿ. ನೆಕ್ಸ್ಟು Ctrl+8 ಇದು ಹೈಡ್ ಔಟ್ಲೈನ್ ಸಿಂಬಲ್, Ctrl+9 ಹೊಡೆದ್ರೆ ಹೈಡ್ ಸೆಲೆಕ್ಟೆಡ್ ರೋ, Ctrl+0 ಹೊಡೆದ್ರೆ ಹೈಡ್ ಸೆಲೆಕ್ಟೆಡ್ ಕಾಲಮ್ ಆಗುತ್ತೆ ನೋಡಿ. ಅಲ್ಲಿ Ctrl+9 ಹೊಡೆದ್ರೆ ರೋ ಏನಾಗುತ್ತಾ ಹೈಡ್ ಆಗುತ್ತಾ, ಓಕೆನಾ, ಅಡ್ಡಗೆರೆ ಏನಾಗುತ್ತಾ ಹೈಡ್ ಆಗುತ್ತಾ. Ctrl+0 ಹೊಡೆದ್ರೆ ಕಾಲಮೇ ಹೈಡ್ ಆಗತಕ್ಕಂಥದ್ದು, ಅಂದರೆ ಉದ್ದವಾಗಿರ್ತಕ್ಕಂಥ ಸಾಲು ಮರೆಮಾಚುತ್ತದೆ. Ctrl+ಸ್ಪೇಸ್ ಹೊಡೆದ್ರೆ ಸೆಲೆಕ್ಟ್ ಎಂಟೈರ್ ಕಾಲಮ್, Ctrl+ಸ್ಪೇಸ್ ಹೊಡೆದ್ರೆ ಸೆಲೆಕ್ಟ್ ಎಂಟೈರ್ ಕಾಲಮ್ ಆಗುತ್ತೆ. ಒಂದು ಕಾಲಮಲ್ಲಿ ಎಲ್ಲಷ್ಟು ಕೂಡ ಏನಾಗುತ್ತೆ ಸೆಲೆಕ್ಟ್ ಆಗುತ್ತೆ. Shift+ಸ್ಪೇಸ್ ಕೊಟ್ಟರೆ ಸೆಲೆಕ್ಟ್ ಎಂಟೈರ್ ರೋ ಆಗುತ್ತೆ ನೋಡಿ, Ctrl+ಸ್ಪೇಸ್ ಕೊಟ್ಟರೆ ಸೆಲೆಕ್ಟ್ ಎಂಟೈರ್ ಕಾಲಮ್ ಆಗುತ್ತೆ. ಅದೇ ರೀತಿಯಾಗಿ Shift+ಸ್ಪೇಸ್ ಕೊಟ್ಟರೆ ಎಂಟೈರ್ ರೋ ಏನಾಗುತ್ತೆ ಸೆಲೆಕ್ಟ್ ಆಗುತ್ತೆ. ಈ ರೀತಿಯಾಗಿ ಇಲ್ಲಿ ನೋಡಿ ಚಿಹ್ನೆ Ctrl+ ಇದು ಚಿಹ್ನೆ ನೋಡಿ ಇನ್ಸರ್ಟ್ ಕರೆಂಟ್ ಡೇಟ್ ಕೊಡುತ್ತೆ. ನೆಕ್ಸ್ಟು Ctrl+2 ಚುಕ್ಕಿ ಇರೋದು ಇನ್ಸರ್ಟ್ ಕರೆಂಟ್ ಟೈಮ್ ಕೊಡುತ್ತೆ. Ctrl+ ಮೇಗ ನೋಡಿ ಕಾಪಿ ಫಾರ್ಮುಲಾ ಫ್ರಮ್ ಅಬೋವ್ ಸೆಲ್ಸ್ ಅಂತ ಕೊಡುತ್ತೆ. Ctrl+ಡಬಲ್ ಯುನೈಟೆಡ್ ಐತಲ್ಲ ಅದು ಕಾಪಿ ಫಾರ್ಮೆಟ್ ಫ್ರಮ್ ಅಬೋವ್ ಸೆಲ್ಸ್ ಆಗತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿಯಾಗಿ Ctrl+ ಪೇಜ್ ಅಪ್ ಹೊಡೆದ್ರೆ ಸ್ವಿಚ್ ಟು ಪ್ರೀವಿಯಸ್ ವರ್ಕ್ಶೀಟ್ ಅಂದರೆ ಹಿಂದಿನ ಪೇಜ್ಗೆ ಹೋಗ್ತಕ್ಕಂಥದ್ದು ನೋಡಿ. Ctrl+ ಪೇಜ್ ಡೌನ್ ಹೊಡೆದ್ರೆ ಸ್ವಿಚ್ ಟು ನೆಕ್ಸ್ಟ್ ವರ್ಕ್ಶೀಟ್ ಅಂದರೆ Ctrl+ ಪೇಜ್ ಡೌನ್ ಹೊಡೆದ್ರೆ ನೆಕ್ಸ್ಟ್ ಒಂದು ವರ್ಕ್ಶೀಟ್ಗೆ ಹೋಗ್ತಕ್ಕಂಥದ್ದು. ಅದೇ ರೀತಿಯಾಗಿ Ctrl+ ಆ್ಯರೋ ಕೀ ಹೊಡೆದ್ರೆ ಮೂವ್ ಟು ಎಡ್ಜ್ ಆಫ್ ದ ಡಾಟಾ ರೀಸನ್, Ctrl+Shift+$ ಹೊಡೆದ್ರೆ ಅಪ್ಲೈ ಕರೆನ್ಸಿ ಫಾರ್ಮ್ಯಾಟ್, Ctrl+Shift+% ಹೊಡೆದ್ರೆ ಅಪ್ಲೈ ಪರ್ಸೆಂಟೇಜ್ ಫಾರ್ಮ್ಯಾಟ್, ವೆರಿ ಇಂಪಾರ್ಟೆಂಟ್ ನೋಡಿ ಇವು. Ctrl+Shift+# ಹೊಡೆದ್ರೆ ಅಪ್ಲೈ ಡೇಟ್ ಫಾರ್ಮ್ಯಾಟ್,
ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಎಟ್ಟು ಹೊಡೆದ್ರೆ ಅಪ್ಲೈ ಟೈಮ್ ಫಾರ್ಮೆಟ್ ಆಗುತ್ತೆ ನೋಡಿ. ಕಂಟ್ರೋಲ್ ಪ್ಲಸ್ ಆಲ್ಟ್ ಪ್ಲಸ್ ವಿ ಪೇಸ್ಟ್ ಸ್ಪೆಷಲ್ ಆಗುತ್ತೆ ನೋಡಿ. ಕಂಟ್ರೋಲ್ ಪ್ಲಸ್ ಆಲ್ಟ್ ಪ್ಲಸ್ ಈಜ್ವಲ್ ಟು ಹೊಡೆದ್ರೆ ಆಟೋ ಸಮ್ ಆಗ್ತಕ್ಕಂಥದ್ದು. ಇದೇ ರೀತಿಯಾಗಿ ನಮ್ಮ ಒಂದು ಮುಂದಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ಈ ಒಂದು ಇಷ್ಟ ಆಯ್ತಂದರೆ ಲೈಕ್ ಮಾಡೋಕ್ಕೆ ಸಾಧ್ಯ ಆಗಿರಬೇಕು. ನೆಕ್ಸ್ಟು ಇದೇ ರೀತಿಯಾಗಿ ಇರ್ತಕ್ಕಂಥ ಒಳ್ಳೆ ಇಂಪಾರ್ಟೆಂಟ್ ವೀಡಿಯೋಗಳನ್ನು ತರ್ತಾ ಇರ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.